ಆಹ್ವಾನಿತರಿಗೆ ಮತ್ತು ಅನ್ನದಾತ ಅಭಿಮಾನಿಗಳಿಗೆ ನಮಸ್ಕಾರ. ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರದ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲ್ಮ್ ಮಾಡ್ತೀನಿ ಅಂದರೆ ಅದು ಶಿವಣ್ಣ ಮತ್ತು ಗೀತಾ ಕೊಟ್ಟಿರೋ ಆಶೀರ್ವಾದ ನಾನು ಯಾವತ್ತೂ ಮರೆಯಲ್ಲ. ನೆಕ್ಸ್ಟು ಅಲ್ಲು ಅರವಿಂದ್ ಅವ್ರ ಬಗ್ಗೆ ಒಂದು 2 ಮಾತು ಹೇಳಬೇಕು. ನಾನು ನೋಡಿರುವಂಥದ್ದು 2000 ಇಸ್ವಿ ಯುವರಾಜ ಶೂಟಿಂಗು ಲಂಡನ್ನಲ್ಲಿ, ಪೂರಿ ಜಗನ್ನಾಥ್, ನಾನು ಮತ್ತೆ ದತ್ತು ಕ್ಯಾಮ್ರಾಮನ್ 3 ಜನ ಹಿಂದಿನ ದಿನ ಮೀಟಿಂಗ್ ಮಾಡ್ತೀವಿ. ಶಿವಣ್ಣ ಅವರು ಅವತ್ತು ಬರ್ತಾರೆ, ನೆಕ್ಸ್ಟ್ ದಿನ ಶೂಟಿಂಗು 6 ಗಂಟೆಗೆ ಶೂಟಿಂಗ್ಗೆ ಲೊಕೇಶನ್ ಇರಬೇಕು. ಕಂಟ್ರಿ ಸೈಡ್ ಇತ್ತು ಶೂಟಿಂಗು. ಶಿವಣ್ಣ ಎಲ್ಲರಿಗೂ ಗೊತ್ತಿತ್ತು ಅವ್ರು ಪಂಕ್ಚುಯಲ್ ಅಂತ. ಮಿಕ್ಕವ್ರನ್ನೆಲ್ಲರನ್ನೂ ಎಬ್ಬಿಸ್ಬಿಟ್ಟು 6 ಗಂಟೆಗೆ ಬಸ್ಗೆ ಯಾರನ್ನ ಕರ್ಕೊಂಡ್ಬರ್ಬೇಕು ಅಂತ ಒಂದು ಚರ್ಚೆ. ದತ್ತು ಹೇಳಿದ್ರು, ನೀವು ಮಾಡಿ ಆ ಕೆಲಸನ, ನೀವು 4:15 ಎಲ್ಲರಿಗೂ ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸಿ ಅಂದರು. ಏಯ್ ಏನು ಅಂದ್ಕೊಂಡಿದ್ಯಾ, ನಾನು ಪ್ರೊಡ್ಯೂಸರ್ ಅಯ್ಯ, ನಾನು ಯಾಕೆ ಹೋಗಿ ಎಲ್ಲರನ್ನೂ ಎಬ್ಬಿಸ್ಲಿ ಅಂದೆ. ರೀ 50 ಪಿಕ್ಚರ್ ಮಾಡಿರೋ ಅಲ್ಲು ಅರವಿಂದ್ ಅವರು 4:15 ಎಬ್ಬಿಸ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬಂದು ಶೂಟಿಂಗ್ ಮಾಡಿಸ್ತಾರೆ, ಮಾಡ್ತಾರ 10ನೇ ಸಿನಿಮಾ ಅಂದರು. ಸರ್, ಯು ಆರ್ ಅವರ್ ಇನ್ಸ್ಪಿರೇಷನ್ ಸರ್ ಫ್ರಮ್ ದಟ್ ಡೇ. ಎರಡನೇದು, ಶಿವಣ್ಣ ಅವ್ರ ಮಗಳು ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ವಿ ನಾನು ಶಿವಣ್ಣ ಅವ್ರ ಮನೆಗೆ. ತುಂಬ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತು ಟೀ ಎಲ್ಲ ತಂದ್ಕೊಟ್ಟು ಮಾತಾಡ್ತಾ ಇದ್ದಾಗ ಅವ್ರದ್ದು ಸರೈನೋಡು ಶೂಟಿಂಗ್ ನಡೀತಿತ್ತು, ಅವ್ರದ್ದೇ ಪ್ರೊಡಕ್ಷನ್ನು. ಒಬ್ಬರು ಒಳಗಡೆ ಬರ್ತಾರೆ, ಸರ್ ನಾಕಿ ಏನು ಯಾಕಾವಲ್ಲ ಸರ್ ಅಂತಾರೆ ಅವ್ರಿಗೆ. ಹಿಂಗೆ ನೋಡಿದ್ರು ಅವ್ರನ್ನ, ಏಯ್ ಇವ್ರನ್ನ ಬಿಟ್ಟವ್ರು ಯಾರು ಒಳಗಡೆಗೆ, ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಬಿಸ್ನೆಸ್ ಮಾಡಲ್ಲ ಅಂಥೇಳಿ ಅವ್ರನ್ನ ಕಳಿಸೋದು ನಾನು ಕಣ್ಣಾರೆ ನೋಡಿದೆ. ಅದು ಅಲ್ಲು ಅರವಿಂದ್ ಅವರು ಅಪ್ಪಾಜಿ ಮನೆಗೆ ಕೊಡೋ ಗೌರವ ಅದು. ಥ್ಯಾಂಕ್ಸ್ ಸರ್. ಆಮೇಲೆ ಇಲ್ಲಿ ಉಪ್ಪಿ ಸರ್ ಬಗ್ಗೆ ಹೇಳಂಗೆ ಇಲ್ಲ, ಅದು ಭಾಗ್ಯ. ಯಾವ ಚಿಕ್ಕ ವಯಸ್ಸಿಂದ ಅಭಿಮಾನಿಯಾಗಿದ್ನೋ ನಿಮ್ಮ ನಿರ್ದೇಶನಕ್ಕೆ, ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಗೆದ್ದಿದ್ದೀವಿ. ಮತ್ತು ಮನೋಹರ್ ಸರ್ ನಿಜವಾದ ಥ್ಯಾಂಕ್ಸ್ ಹೇಳಬೇಕು. ಈ ಸ್ಕೇಲ್ ಏನೇ ಬಂದಿದ್ರು ಮನೋಹರ್ ಸರ್ ಅವರ ಧಾರಾಳತನ ಕಾರಣ. ಆಮೇಲೆ ಎಲ್ಲ ಟೆಕ್ನಿಷಿಯನ್ಸು, ಅಜನೀಶ್ ಇರ್ಬೋದು, ನಮ್ಮ ಶಿವಕುಮಾರ್, ಆರ್ಟ್ ಶಿವಕುಮಾರ್, ಮತ್ತು ವೇಣು ಕ್ಯಾಮ್ರಾಮನ್ನು, ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್. ಪ್ರತಿಯೊಂದನ್ನು ಉಪ್ಪಿ ಸಾರ್ಗೆ ಸಾಥ್ ಕೊಡ್ತಾರೆ. ಉಪ್ಪಿ ಸರ್ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಬರ್ತಾರೆ. ಸೊ ಅದ್ಭುತವಾದ ಟೀಮ್ ಇದೆ. ಥ್ಯಾಂಕ್ಸ್ ಉಪ್ಪಿ ಸರ್. ಇವತ್ತು ನಮಗೆ ಅಭಿಮಾನಿಗಳ ಮೇಲಿದ್ದ ಋಣನ ಕಳಿಸೋದ್ರಿ ದಿನ ಬೈತಾ ಇದ್ರು, ಏನಾದ್ರು ತೋರಿಸ್ರಿ ಅಂತ ತೋರಿಸಿದ್ದೀರಾ, ಥ್ಯಾಂಕ್ ಯು. ಇನ್ನು ಮುಂದೆ ಇನ್ನು ಇದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ. ನೀವು ನೋಡಿ, ಅದ್ಭುತವಾದ ಸಿನಿಮಾ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.